ಡೋಲೋವೀರಾ ಎಂಟ್ರಿ ಆಗ್ತಾ ಇದೀವಿ. ಬಾಯ್ 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 ಬಾಯ್. ಹಲೋ, ನಮಸ್ಕಾರ. ಸಮಸ್ತ ಕರ್ನಾಟಕದ ಜನತೆಗೆ ಶಿವೋಲಿಕ್ ದಿಲೀಪ್ ಚಾನಲ್ಗೆ ಸ್ವಾಗತ. ಈ ಡೋಲೋವೀರಾ ಅನ್ನೋ ಜಾಗ ಹರಪ್ಪನ್ ಸಿವಿಲೈಸೇಷನ್ ಟೈಮಲ್ಲಿ ಹರಪ್ಪನ್ ನಾಗರಿಕತೆಯವರು ಇದ್ದಿದ್ದಂಥ ಜಾಗ ಇದು. ಸೊ ಇವಾಗ ಇದಕ್ಕೆ ಸುಮಾರು ಒಂದು 5000 ವರ್ಷದ ಹಳೇದಿದು. ಸೊ ಅವಾಗ ಹೇಗಿತ್ತು, ಅವ್ರು ಹೇಗೆಲ್ಲ ಕಟ್ಕೊಂಡಿದ್ರು ಅಂತ, ಅವ್ರದ್ದು ಟೌನ್ ಪ್ಲ್ಯಾನಿಂಗ್ ಹೇಗಿತ್ತು ಅಂತ ಈಗ ಅಳಿದುಳಿದು ಹೋಗಿರುವಂಥ ಕೆಲವೊಂದು ಅಷ್ಟು ಜಾಗಗಳಿದೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ, ಈಗ ಹೋಗೋಣ. ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪನ್ ಸಿವಿಲೈಸೇಷನ್ ಅಂತ ಏನ್ ಕರಿತೀವಿ, ಇದು ಈಗಿನ ಪಾಕಿಸ್ತಾನದಿಂದ ಹಿಡಿದು ನಮ್ಮ ನಾರ್ತ್ ವೆಸ್ಟ್ ಇಂಡಿಯಾ ತನಕ ಹರಡ್ಕೊಂಡಿದೆ. ಕನ್ನಡದಲ್ಲಿ ಇದನ್ನ ಸಿಂಧೂ ಕಣಿವೆ ನಾಗರಿಕತೆ ಅಂತ ಕರೀತಾರೆ. ಸ್ಕೂಲಲ್ಲಿ ಇರಬೇಕಾದ್ರೆ ಇದ್ರ ಬಗ್ಗೆ ಪಾಠ ಇತ್ತು. ಅವಾಗ ನಮ್ಗಷ್ಟು ಆಸಕ್ತಿ ಇರಲಿಲ್ಲ ತಿಳ್ಕೊಳ್ಳೋದಕ್ಕೆ. ಆದ್ರೆ ಇವಾಗ ಸುತ್ತಾಡ್ತಾ ಇರೋದ್ರಿಂದ ಈಗ ನೋಡಿ ಎಷ್ಟು ಇಂಟ್ರೆಸ್ಟ್ ಇದೆ ನೋಡಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ. ಅದಕ್ಕೆ ಹೇಳೋದು, ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು ಅಂತ. ಸುಮ್ಮನೆ ಹೇಳಿಲ್ಲ ಹಿರಿಯರು. ಆ ಗಾದೆ ಮಾತು ಎಷ್ಟು ಸತ್ಯ. ಟೋಟಲ್ ಆಗಿ 1400 ಹರಪ್ಪನ್ ಸೈಟ್ಸ್ನ ಇದುವರೆಗೂ ಪತ್ತೆ ಮಾಡಿದ್ದಾರೆ. ಅದರಲ್ಲಿ 925 ಸೈಟ್ಸು ನಮ್ಮ ಭಾರತದಲ್ಲಿದೆ. ಇನ್ನು ಉಳಿದ 475 ಸೈಟ್ಸು ಪಾಕಿಸ್ತಾನದಲ್ಲಿದೆ. ಒಳಗಡೆ ಬರ್ತಿದ್ದಂಗೆ ನಿಮ್ಮ ಮೊದಲು ಸಿಗದೆ ಒಂದು ದೊಡ್ಡ ಹೊಂಡ ನೋಡಿ ಇದೆ. ಇದು ಆಕ್ಚುಲಿ ರಿಸರ್ವಾಯರು. ಇದನ್ನ ಈಸ್ಟ್ ರಿಸರ್ವಾಯರ್ ಅಂತ ಕರೀತಾರೆ. ಯಾಕೆಂದ್ರೆ ಇದು ಈಸ್ಟ್ ಸೈಡಲ್ಲಿದೆ. ಅದಕ್ಕೆ ಇಲ್ಲಿ ನೀರನ್ನ ಸ್ಟೋರ್ ಮಾಡ್ಕೊಂತಿದ್ರು. ಆಗಿನ ಕಾಲದಲ್ಲಿ ಇಲ್ಲಿ 2 ಚಿಕ್ಕ ಸೀಸನಲ್ ನದಿಗಳಿತ್ತಂತೆ. ಒಂದು ಮನ್ಸಾರ್ ಅಂತ, ಅದು ನಾರ್ತ್ ಸೈಡಲ್ಲಿ, ಇನ್ನೊಂದು ಮನ್ಹಾರ್ ಅಂತ, ಅದು ಸೌತ್ ಸೈಡಲ್ಲಿ ಇತ್ತು. ಸೊ ಆ ನದಿ ನೀರನ್ನ ಡೈವರ್ಟ್ ಮಾಡಿಕೊಂಡು ಜೊತೆಗೆ ಮಳೆ ನೀರನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಈ ರಿಸರ್ವಾಯರ್ಲಿ ಸ್ಟೋರ್ ಮಾಡ್ಕೋತಾ ಇದ್ರಂತೆ. ಆ ಕಡೆ ಹೋದ್ರೆ ನಾರ್ತ್ ಸೈಡು, ಅದು ಈಸ್ಟ್ ಗೇಟು. ಈಗ ಈ ಕಡೆ ನಾವು ಸೌತ್ ಸೈಡ್ ಹೋಗೋಣ ಬನ್ನಿ. ಈಗ ಸೌತ್ ಸೈಡ್ ತೋರಿಸ್ತೀನಿ ಏನೇನಿದೆ ಅಂತ. 1967ರಲ್ಲಿ JP ಜೋಶಿ ಅನ್ನೋರು ಈ ಸೈಟ್ನ ಕಂಡಿಡಿದಿದ್ದು ಫಸ್ಟ್ ಟೈಮು. ಆಮೇಲೆ ಈ ಸೈಟಲ್ಲಿ ಎಕ್ಸ್ಕವೇಷನ್ ಶುರು ಮಾಡಿದ್ದು 1989ರಲ್ಲಿ. 89ರಿಂದ 2005 ತನಕ ಇದನ್ನ ಎಕ್ಸ್ಕವೇಟ್ ಮಾಡಿದ್ದಾರೆ. ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ 2001ರಲ್ಲಿ ಘೋಷಣೆ ಮಾಡ್ತಾರೆ. ಈಗ ಇದು ಸೌತ್ ಸೈಡು. ಸೌತ್ ಸೈಡಲ್ಲಿ ಅನೇಕ ಸ್ಟೋರೇಜ್ ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದೂ ಒಂದೊಂದು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ರಂತೆ. ನೋಡಿ, ಇಲ್ಲೊಂದು ಕಾಣಿಸ್ತಾ ಇದೆ ಸ್ಟೋರೇಜ್ ಪಾಯಿಂಟ್. ಇದೇ ತರ ಮುಂದೆನೂ 3-4 ಸ್ಟೋರೇಜ್ ಪಾಯಿಂಟ್ಗಳಿದೆ. ಮತ್ತೆ ಇದೆಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. ಅಂಡರ್ಗ್ರೌಂಡ್ ಟನಲ್ ಮಾಡಿ ನೀರು ಒಳಗಡೆಯಿಂದನೇ ಒಂದರಿಂದ ಒಂದಕ್ಕೆ ಫ್ಲೋ ಆಗಿ ತುಂಬ್ಕೋತಾ ಇತ್ತಂತೆ. ನೋಡಿ, ಅಲ್ಲಿ ಚಿಕ್ಕ ಹೋಲ್ ಕಾಣಿಸ್ತಾ ಇದೆಯಲ್ಲ, ಅದೇ ಅಂಡರ್ಗ್ರೌಂಡ್ ಟನಲ್ ಮಾಡಿಕೊಂಡು ಆ ಕಡೆಯಿಂದ ನೀರು ಈ ಕಡೆಗೆ ಫ್ಲೋ ಆಗಿ ಇದು ಫಿಲ್ ಆಗ್ತಾ ಇತ್ತು. ನೋಡಿ, ಇಲ್ಲೊಂದು ಸ್ಟೋರೇಜ್ ಪಾಯಿಂಟ್ ಇದೆ. ಇದೇ ತರ ಮುಂದೆನೂ 3-4 ಸ್ಟೋರೇಜ್ ಪಾಯಿಂಟ್ಗಳಿದೆ. ಸೊ ನೀರು ಸ್ಟಾರ್ಟಿಂಗ್ ಹರ್ಕೊಂಡು ಇಂಟರ್ ಕನೆಕ್ಟೆಡ್ ಆಗಿರೋದ್ರಿಂದ ಒಂದರಿಂದ ಒಂದಕ್ಕೆ ನೀರು ಹಂಗೆ ಫ್ಲೋ ಆಗ್ತಾ ಇತ್ತು. ಸೊ ನ್ಯಾಚುರಲ್ ಆಗಿ ಫಿಲ್ಟರ್ ಆಗ್ತಾ ಇತ್ತು. ಇದೊಂದು ಪ್ರಾಸೆಸ್. ಸೊ ಸಿಲ್ಟು ನೋಡಿ, ಅಲ್ಲಿ ಟನಲ್ ಕಾಣಿಸ್ತಾ ಇದೆಯಲ್ಲ, ನೀರು ಅಲ್ಲಿಂದ ಬಂದು ಸಿಲ್ಟು ಮತ್ತೆ ಸ್ಯಾಂಡ್ ಎಲ್ಲ ಒಂದ್ ಕಡೆ ಕಲೆಕ್ಟ್ ಆಗಿ ಕ್ಲಿಯರ್ ವಾಟರ್ ಈ ಕಡೆಯಿಂದ ಬಂದು ಈ ಪಾಯಿಂಟ್ ಅಲ್ಲಿ ಸ್ಟೋರ್ ಆಗ್ತಿತ್ತು. ಸೊ ಅದನ್ನ ಕುಡಿಯಕ್ಕೆ ಯೂಸ್ ಮಾಡ್ತಾ ಇದ್ರು. ಇಲ್ಲೊಂದು ಸ್ಟೋರೇಜ್ ಪಾಯಿಂಟ್ ಇದೆ. ಇದಕ್ಕೆ ಮೆಟ್ಲಿದೆ ನೋಡಿ ಕೆಳಗಡೆ ತನಕನು. ಸೊ ಇದನ್ನ ಲೋವರ್ ಪೀಪಲ್ ಅವ್ರು ಯೂಸ್ ಮಾಡ್ತಿದ್ರಂತೆ. ಸೊ ಇಲ್ಲಿ ಒಂದೊಂದು ಸ್ಟೋರೇಜ್ ಪಾಯಿಂಟನ್ನು ಒಂದೊಂದು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ರು. ಒಂದನ್ನ ಕುಡಿಯೋದಕ್ಕೋಸ್ಕರ, ಇನ್ನೊಂದನ್ನ ಇರಿಗೇಷನ್ ಪರ್ಪಸ್ಗೆ, ಇನ್ನೊಂದು ಪ್ರಾಣಿಗಳಿಗೆ ನೀರು ಕೊಡ್ಸೋದಕ್ಕೆ. ಸೊ ಈ ತರ ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ಪಾಯಿಂಟ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಹಾಗೆ ಮುಂದೆ ಸ್ವಲ್ಪ ನಡ್ಕೊಂಡ್ಬಂತು ಅಂದ್ರೆ ನಿಮ್ಗೆ ಇಲ್ಲಿ ಇನ್ನೊಂದು ಸ್ಟೋರೇಜ್ ಪಾಯಿಂಟ್ ಸಿಗುತ್ತೆ. ಇದ್ರ ವಿಶೇಷತೆ ಏನು ಅಂತಂದ್ರೆ ನೋಡಿ, ಇದಕ್ಕೆ ರ್ಯಾಂಪ್ ಇದೆ, ಕೆಳಗಡೆವರೆಗೂ ರ್ಯಾಂಪ್ ಇದೆ. ಆಗ್ಲೇ ನೋಡಿದ್ರಲ್ಲ, ಅದರಲ್ಲಿ ಮೆಟ್ಲಿತ್ತು. ಸೊ ಅದನ್ನ ಲೋವರ್ ಪೀಪಲ್ ಯೂಸ್ ಮಾಡ್ತಿದ್ರು. ಇದನ್ನ ರ್ಯಾಂಪ್ ಇರೋದನ್ನ ಹೈಯರ್ ಪೀಪಲ್ ಅಂದ್ರೆ ಸ್ವಲ್ಪ ರಿಚ್ ಪೀಪಲ್ ಇದನ್ನ ಯೂಸ್ ಮಾಡ್ತಾ ಇದ್ರು. ಈ ರ್ಯಾಂಪ್ ಇರೋದ್ರಿಂದ ಆ ಬುಲ್ಲಕ್ ಕಾರ್ಡ್ಸ್ ಅವ್ರದನ್ನ ಸೀದಾ ಕೆಳಗಡೆ ತನಕ ತಗೊಂಡ್ಬಂದು ನೀರ್ನ ಹಸುಗಳು ಕುಡ್ಸೋದಕ್ಕಾಗ್ಲಿ ಅಥವಾ ನೀರು ತಗೊಂಡೋಗೋದಕ್ಕೆ ಅವ್ರಿಗೆ ಈಸಿ ಆಗ್ಲಿ ಅಂತ ಮಾಡಿದ್ರಂತ ಇದನ್ನ. ಇದಾದ್ಮೇಲೆ ಇದ್ರ ಪಕ್ಕದಲ್ಲೇ ನೋಡಿ ಅಲ್ಲೇ ಕಾಣಿಸ್ತಾ ಇದೆ ಇನ್ನೊಂದು ಸ್ಟೋರೇಜ್ ಪಾಯಿಂಟ್ ಇದೆ. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟು ನೋಡಿ ಇದೆ. ಈ ಸೌತ್ ಸೈಡಲ್ಲಿ ಒಂದು ಮನಹಾರ್ ಅಂತ ಚಿಕ್ಕ ನದಿ ಇತ್ತು ನೋಡಿ. ಆ ಚಾನಲ್ ಮುಖಾಂತರ ಆ ನದಿ ನೀರನ್ನ ಡೈವರ್ಟ್ ಮಾಡಿಕೊಂಡು ಈ ಸ್ಟೋರೇಜ್ ಪಾಯಿಂಟ್ಗೆ ತುಂಬಿಸ್ಕೋತಾ ಇದ್ರು. ಈ ಸ್ಟೋರೇಜ್ ಪಾಯಿಂಟಿಂದ ಒಂದರಿಂದ ಒಂದಕ್ಕೆ ನೋಡಿ ಆ ಥರ ಅಂಡರ್ಗ್ರೌಂಡ್ ಟನಲ್ ಮಾಡಿಕೊಂಡು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ನೀರನ್ನ ಸ್ಟೋರ್ ಮಾಡ್ಕೊತಾ ಇದ್ರು. ಸೊ ಒಂದೊಂದನ್ನ ಒಂದೊಂದು ಪರ್ಪಸ್ಗೆ ಯೂಸ್ ಮಾಡ್ಕೋತಾ ಇದ್ರು. ಸೊ ಮತ್ತೆ ಫಿಲ್ಟ್ರೇಷನ್ ಥರ ಆಗಿ ಲಾಸ್ಟಲ್ಲಿ ಕ್ಲಿಯರ್ ವಾಟರ್ನ ಕುಡಿಯೋಕೆ ಯೂಸ್ ಮಾಡ್ತಾ ಇದ್ರು. ಅಂಡರ್ಗ್ರೌಂಡ್ ಟನಲ್ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಇದೆ, ಇಲ್ಲಿಂದ ನೀರು ಸೊ ಒಂದರಿಂದ ಇನ್ನೊಂದಕ್ಕೆ ಈ ಥರ ಒಳಗಡೆಯಿಂದನೇ ಫ್ಲೋ ಆಗಿ
ಈ ಥರ ಸ್ಟೋರೇಜ್ ಪಾಂಡ್ಗೆ ನೀರೆಲ್ಲ ಫಿಲ್ ಆಗ್ತಿತ್ತು. ಸೊ ನಾನೇನು ಇವಾಗ ಇಷ್ಟು ತೋರಿಸಿದೆ, ಇಷ್ಟು ಸ್ಟೋರೇಜ್ ಪಾಂಡ್ಗಳನ್ನು ಒಂದರಿಂದ ಒಂದಕ್ಕೆ ಇಂಟರ್ ಕನೆಕ್ಟೆಡ್ ಆಗಿತ್ತು. 5,000 ವರ್ಷಗಳ ಹಿಂದೆ ಇದು ವೆಲ್ ಪ್ಲ್ಯಾನ್ ಸಿಟಿ. ಆಗಿನ ಕಾಲಕ್ಕೇ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಕೊಂಡಿದ್ದಾರೆ. ಈ ಕಡೆ ಈಸ್ಟ್ ಗೇಟ್ ಇವಾಗ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ನಾನಿವಾಗ ನಾರ್ತ್ ಸೈಡಿಂದ ನಾರ್ತ್ ಗೇಟ್ ಮುಖಾಂತರ ಮೇಲಕ್ಕೆ ಹೋಗೋಣ. ಈ ಈಸ್ಟ್ ಗೇಟ್ನ ಲೋವರ್ ಪೀಪಲ್ ಅವರು ಯೂಸ್ ಮಾಡ್ತಾ ಇದ್ರಂತೆ. ನನಗೆ ಹೋಗ್ತಾ ಇರೋ ನಾರ್ತ್ ಗೇಟು. ಸೊ ಆ ನಾರ್ತ್ ಗೇಟಲ್ಲಿ ಹೈಯರ್ ಪೀಪಲ್ಲು, ಅಡ್ಮಿನಿಸ್ಟ್ರೇಟಿವ್ ಇದ್ದವರು, ಆಡಳಿತ ಮಾಡ್ತಿರೋರು, ಅವ್ರು ಯೂಸ್ ಮಾಡ್ತಾ ಇರೋಂಥದನ್ನು. ಸ್ಯಾಂಡ್ ಸ್ಟೋನು, ಬಸರೆ ಕಲ್ಲುಗಳು, ಆ ಕಲ್ಲುಗಳಲ್ಲಿ ಕಟ್ಟಿರೋಂಥದ್ದು ಇದು. ಇಲ್ಲಿ ಹೆಚ್ಚಾಗಿ ಸ್ಯಾಂಡ್ ಸ್ಟೋನ್ ಯೂಸ್ ಮಾಡೇ ಕಟ್ಟಿರೋದು ಇದನ್ನೆಲ್ಲ. ವಾವ್, ಸಕ್ಕತ್ತಾಗಿದೆ. ಸೊ ಇನ್ನೂ ಇದನ್ನು ಹಿಂಗೆ ಉಳಿಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಮತ್ತೆ ಇದು ಹಾಳಾಗದಿರಂಗೆ ನಾರ್ತ್ ಗೇಟ್ ಕ್ಯಾಸಲ್. ಇದೇ ನಾರ್ತ್ ಗೇಟು. ಈ ಗೇಟ್ ಮುಖಾಂತರ ಹೈಯರ್ ಪೀಪಲ್ಲು ಅಂದರೆ ರಿಚ್ ಪೀಪಲ್ ಇದನ್ನ ಯೂಸ್ ಮಾಡ್ತಾ ಇದ್ರಂತೆ ಮೇಲೆ ಹೋಗೋದಿಕ್ಕೆ. ನಾರ್ತ್ ಗೇಟ್ ಮುಖಾಂತರ ಮೇಲೆ ಹೋಗೋದಕ್ಕೆ ಮುಂಚೆ ಎಂಟ್ರೆನ್ಸ್ ಅಲ್ಲೇ ಕಂಬಗಳು ಮಾಡ್ಕೊಂಡಿದ್ರು, ಪಿಲ್ಲರು ಆ ಕಡೆ ಈ ಕಡೆ ಪಿಲ್ಲರ್ ಮಾಡ್ಕೊಂಡಿದ್ರು. ನೋಡಿ ಇಲ್ಲಿದೆ, ಈ ಕಲ್ಲುಗಳ ಮುಖಾಂತರ ಪಿಲ್ಲರ್ ಮಾಡಿದ್ರು. ಈ ಗ್ರೂ ಕಾಣಿಸ್ತಾ ಇದೆಯಲ್ಲ, ಇದು ಈ ಕಡೆ ಮತ್ತೆ ಆ ಕಡೆ ಗ್ರೂ ಮಾಡ್ಕೊಂಡಿದ್ದಾರೆ. ಸೊ ಇದೇ ತರ ಮೇಲೆ ಕೆಳಗಡೆ ಕಲ್ಲುಗಳಿಗೆಲ್ಲ ಹಂಗೆ ಮಾಡಿಕೊಂಡು ಒಂದರಿಂದ ಒಂದು ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ಇಂಟರ್ಲಾಕಿಂಗ್ ಸಿಸ್ಟಮ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ಕೊಂಡಿದ್ರು. ಯಾಕೆಂದ್ರೆ ಅವಾಗ ಸಿಮೆಂಟಲ್ಲಿ ಯೂಸ್ ಮಾಡ್ತಿರ್ಲಿಲ್ವಲ್ಲ, ಅದರಿಂದ ಇದು ಸ್ಟ್ರಾಂಗ್ ಆಗಿರ್ತಿತ್ತು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕಲ್ಲೆಲ್ಲ ಇಟ್ಟಿದಾರಲ್ಲ, ಅದು ಅಲ್ಲಿ ಹಳೆ ಕಾಲದ ಲಿಪಿ ಈಗಲೂ ಇದೆಯಂತಲ್ಲಿ. ಆದರೆ ಅದನ್ನು ಯಾರಿಗೂ ತೋರಿಸಲ್ಲ, ಬರೀ ಪೊಲಿಟಿಷಿಯನ್ಸು, VIPs ಆ ಥರ ಬಂದರೆ, ಮೋಸ್ಟ್ಲಿ ರಾಜಕಾರಣಿಗಳಿಗೆ ಮಾತ್ರ ಅದನ್ನು ಅಲ್ಲಿ ತೆಗೆದು ತೋರಿಸ್ತಾರಂತೆ. ಅಲ್ಲಿ ಒಳಗಡೆ ಇದೆ, ಬಟ್ ಆ ಲಿಪಿಲಿ ಏನು ಬರೆದಿದೆ ಅಂತ ಅದು ಯಾರಿಗೂ ಗೊತ್ತಿಲ್ಲ ಈಗಲೂ. ಸೊ ಅದರೊಳಗಡೆ ಇದೆ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ನೋಡಿ, ನಾರ್ತ್ ಗೇಟ್ ಎಂಟ್ರೆನ್ಸ್ ಹತ್ರ ಆ ಕಡೆ ಈ ಕಡೆ ಪಿಲ್ಲರ್ಗಳಿಟ್ಟು ಮೇಲೊಂದು ಸೈನ್ ಬೋರ್ಡ್ ಇತ್ತು. ಆ ಸೈನ್ ಬೋರ್ಡ್ ಮೇಲೆ ಇರೋದೇ ಲಿಪಿ. ಅದನ್ನೇ ಇವಾಗ ಇಲ್ಲಿ ಸ್ಟೋರ್ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಟಿರೋದು. ಮೇಲ್ಗಡೆ ಬಂದೆ ಇವಾಗ. ಸಾವಿರಾರು ವರ್ಷಗಳ ಹಿಂದೆ ಹರಪ್ಪ ನಾಗರಿಕತೆಯವರು ವಾಸಿಸ್ತಿದ್ದಂಥ ಜಾಗ ನೋಡಿ. ಮನೆಗಳೆಲ್ಲ ಮಾಡ್ಕೊಂಡಿದ್ದು, ಬಿಲ್ಡಿಂಗ್ಗಳು ಇದ್ದಿದ್ದೆಲ್ಲ ಇದೇ ಜಾಗದಲ್ಲೇನೆ. ಇದು ಡ್ರೈನೇಜ್ ಸಿಸ್ಟಮ್ ಅನ್ಸುತ್ತೆ. ಆಗಿನ ಕಾಲಕ್ಕೆ ಅವ್ರು ಇದನ್ನು ಡ್ರೈನೇಜ್ ಥರ ಯೂಸ್ ಮಾಡ್ತಾ ಇದ್ರು ಅನ್ಕೋತೀನಿ. ಇಲ್ಲಿ ವೆಸ್ಟ್ ಸೈಡಲ್ಲಿ ಹೈಯರ್ ಪ್ಲಾಟ್ಫಾರ್ಮ್ ಇತ್ತು. ಅದನ್ನ ಸಿಟಾಡೆಲ್ ಅಂತ ಕರಿತಾ ಇದ್ರು. ಈ ಸಿಟಾಡೆಲ್ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗು, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗಳೆಲ್ಲ ಇತ್ತಂತೆ. ಮತ್ತೆ ಈಸ್ಟ್ ಸೈಡಲ್ಲಿ ಲೋವರ್ ಟೌನ್ ಇತ್ತು. ಅಲ್ಲಿ ರೈತರು, ಕೂಲಿ ಕಾರ್ಮಿಕರೆಲ್ಲ ಅಲ್ಲಿದ್ರಂತೆ. ಮತ್ತೆ ಮಧ್ಯದಲ್ಲಿ ಮಿಡಲ್ ಟೌನ್ ಅಂತ ಮಾಡ್ಕೊಂಡಿದ್ರು. ಇಲ್ಲಿ ದೊಡ್ಡ ದೊಡ್ಡ ಮನೆಗಳಿತ್ತು. ಸೊ ರಿಚ್ ಪೀಪಲ್ಗಳೆಲ್ಲ ಇದ್ರಂತೆ. ಮತ್ತೆ ಇನ್ನೊಂದು ಬೇಲಿ ಅಂತ ಒಂದಿದೆ, ಅಲ್ಲಿ ಸಿಟಾಡೆಲ್ ಅಲ್ಲಿ ಕೆಲಸ ಮಾಡೋರಿಗೆ ಆ ಬೇಲಿ ಅನ್ನೋ ಜಾಗದಲ್ಲಿ ಮನೆಗಳು ಮಾಡ್ಕೊಟ್ಟಿದ್ರಂತೆ. ಇಲ್ಲಿ ಒಟ್ಟು 3 ಎಂಟ್ರಿ ಇತ್ತು, 3 ಗೇಟು.
ಅಲ್ಲಿ ನನಗೆ ಬಂದಲ್ಲ ಎಂಟ್ರಿ, ಅದು ನಾರ್ತ್ ಗೇಟು. ಈ ಕಡೆ ಇಲ್ಲಿರೋದು ಈಸ್ಟ್ ಗೇಟು. ಈ ಕಡೆ ಇಲ್ಲಿ ಆ ಎಂಡಲ್ಲಿ ಕಾಣಿಸ್ತಾ ಇರೋದು ವೆಸ್ಟ್ ಗೇಟು. ಸೊ 3 ಎಂಟ್ರಿ ಇತ್ತು ಇಲ್ಲಿಗೆ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಹರಪ್ಪನ್ ಸಿವಿಲೈಸೇಷನ್ ಟೈಮಲ್ಲಿ ಅವ್ರ ಮನೆಗಳು, ಮಾರ್ಕೆಟು ಅದಾಗಿತ್ತಂತೆ ಇದೆಲ್ಲ ಫುಲ್ಲು. ಮತ್ತು ಇಲ್ಲಿ ನೀವು ತೋರಿಸ್ತೀನಿ ಬನ್ನಿ ಮುಂದೆ. ನೀರು ಮೇಯ್ನ್, ಇಲ್ಲಿ ನೀರನ್ನ ಸ್ಟೋರ್ ಮಾಡ್ಕೊಳ್ಳೋದು, ನೀರು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿತ್ತು ಇವ್ರಿಗೆ, ನೀರು ಬಹುಮುಖ್ಯ ಅಂತ. ಸೊ ಅದಕ್ಕೋಸ್ಕರ ಇವರು ಅಂಡರ್ಗ್ರೌಂಡಲ್ಲೇ ನೀರನ್ನ ಎಲ್ಲ ಕಲೆಕ್ಟ್ ಮಾಡಿ ಸೊ ನೀರನ್ನ ತುಂಬ ಚೆನ್ನಾಗಿ ಸ್ಟೋರ್ ಮಾಡ್ತಾಯಿದ್ರು. ಅದಕ್ಕೆ ಇಲ್ಲೆಲ್ಲ ಅಂಡರ್ಗ್ರೌಂಡ್ ಟನ್ನಲ್ ಒಳಗಡೆಯಿಂದನೇ ಬಂದು ನೀರೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ಕೊಂಡಿದ್ರು. ಸೊ ನೋಡಿ, ಇದು ಒಂದು ಸ್ನಾನ ಮಾಡ್ತಿದ್ದಂಥ ಜಾಗ, ಸ್ನಾನಕ್ಕೆ ಯೂಸ್ ಮಾಡ್ತಿದ್ದಂಥ ನೀರು ಜಾಗ. ಸೊ ಅದಕ್ಕೆ ಮೆಟ್ಲು ನೋಡಿ, ಇಲ್ಲಿಂದ ಕೆಳಗಡೆ ತನಕ ಮೆಟ್ಲು ಕೊಟ್ಟಿದ್ದಾರೆ. ಸೊ ಅಲ್ಲಿ ನೀರಿತ್ತು, ಸೊ ಅಲ್ಲಿ ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಂಥ ಜಾಗ. ಇಲ್ಲಿರೋದು ಇದು ಕುಡಿಯೋದಕ್ಕೆ ಯೂಸ್ ಮಾಡ್ತಿದ್ದಂಥ ಜಾಗ. ಸೊ ಅದಕ್ಕೆ ಇಲ್ಲಿ ತನಕ ಮಾತ್ರ ಮೆಟ್ಲಿದೆ, ಕೆಳಗಡೆ ತನಕ ಫುಲ್ ಎಂಟು ತನಕ ಇಲ್ಲ. ಸೊ ನೀರು ತುಂಬಿದಾಗ ಇಲ್ಲಿ ನಿಂತ್ಕೊಂಡು ಇಲ್ಲಿಂದ ನೀರು ಎತ್ಕೋತಾಯಿದ್ರು. ಕುಡಿಯೋದಕ್ಕೋಸ್ಕರ ಯೂಸ್ ಮಾಡ್ತಿದ್ದಂಥ ಜಾಗ ಇದು. ಅದು ಸ್ನಾನ ಮಾಡ್ತೋದಕ್ಕೆ ಯೂಸ್ ಮಾಡ್ತಿದ್ದಂಥ ಜಾಗ. ಸೊ ಇವೆರಡಕ್ಕೂ ನೀರು ಎಲ್ಲಿಂದ ಬರ್ತಾಯಿತ್ತು ಅಂತಂದರೆ ನೋಡಿ, ಅಲ್ಲಿದೆಲ್ಲ ಬಾವಿ, ಆ ಬಾವಿಯಿಂದ ಟನಲ್ ಥರ ಮಾಡಿ ಅಂಡರ್ಗ್ರೌಂಡಲ್ಲೇ ನೀರು ಬರೋ ಥರ ಮಾಡ್ಕೊಂಡಿದ್ರು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿಂದ ನೀರು ಆ್ಯಕ್ಚುಲಿ ಒಳಗಡೆಯಿಂದ ನೀರು ಹರ್ಕೊಂಡು ಬಂದು ಅಂಡರ್ಗ್ರೌಂಡಲ್ಲಿ ಅಲ್ಲಿಂದ ನೀರು ಹಿಂಗೆ ಬಂದು ಇಲ್ಲಿ ತುಂಬ ಫಿಲ್ ಆಗ್ತಿತ್ತು ನೀರು. ಸೊ ಕುಡಿಯೋಕ್ಕೆ ಯೂಸ್ ಮಾಡ್ಕೊತಾ ಇದ್ರು ಇಲ್ಲಿ. ಸೇಮ್ ಇಲ್ಲೂ ಅಷ್ಟೇ, ಸ್ನಾನಕ್ಕೂ ಅಷ್ಟೇ ಅಲ್ಲಿಂದ ಅಂಡರ್ಗ್ರೌಂಡಿಂದ ಬರೋದು. ನೋಡಿ, ಇದು ಬಾವಿ. ಆಗಿನ ಕಾಲದಲ್ಲಿ ನೋಡಿ ಆ ಕಲ್ಲಿದೆಲ್ಲ ಅದು ಹಂಗೆ ನ್ಯಾಚುರಲ್ ಹೆಂಗೆ ಮುಂಚೆ ಹೆಂಗಿತ್ತೋ ಈಗಲೂ ಹಾಗೇ ಇದೆ. ಸೊ ಇಲ್ಲಿ ನಿಂತ್ಕೊಂಡು ನೀರನ್ನೆಲ್ಲ ಇಲ್ಲಿ ನಿಂತ್ಕೊಳ್ಳೋರು. ಇದು ಬಾವಿ. ಈ ಬಾವಿ ಮುಖಾಂತರ ಇಲ್ಲೊಂದು ಟನಲ್ ಥರ ಒಂದು ಹೋಲ್ ಮಾಡಿದರು. ಇಲ್ಲೊಂದು ಜಾಗ ಎಲ್ಲೋ ಹೋಲ್ ಥರ ಕಾಣಿಸುತ್ತೆ ಮೋಸ್ಟ್ಲಿ ಒಳಗಡೆಯಿಂದ, ಅಲ್ಲಿಂದ ಅಂಡರ್ಗ್ರೌಂಡಿಂದ ನೀರು ಹಂಗೆ ಪಾಸ್ ಆಗೋದು. ಸೊ ಅಲ್ಲಿಗೆ ನೀರು ರೀಚ್ ಆಗ್ತಿತ್ತು. ಸೊ ಇವರು ತುಂಬ ಪ್ಲ್ಯಾಂಡಾಗಿ ನೀರನ್ನ ತುಂಬ ಹಿತಮಿತವಾಗಿ ಬಳಸ್ಕೊಂಡು ನೀರನ್ನ ಸಾಧ್ಯವಾದಷ್ಟು ಎಷ್ಟು ಸ್ಟೋರ್ ಮಾಡ್ಕೋಬೋದು ಅಷ್ಟು ನೀರು ಇವರು ಕೆಪಾಸಿಟಿನ ನೀರನ್ನ ಸ್ಟೋರ್ ಮಾಡ್ಕೋತಾಯಿದ್ರು. ಸೊ ರೈನ್ ವಾಟರ್ ಆಗಲಿ ಅಥವಾ ನೀರು ಮುಂಚೆ ನದಿ ಹರಿತಾ ಇತ್ತಂತೆ, ಸೊ ಅದರಿಂದ ಬ್ಯಾಕ್ ವಾಟರ್ ನೀರಾಗಲಿ ಅದನ್ನೆಲ್ಲನೂ ಸೇವ್ ಮಾಡ್ಕೊತಾಯಿದ್ರು ಇವರು. ಈ ಬೋರ್ಡ್ ಮೇಲೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಯಾವ್ಯಾವ ಶೇಪ್ ಇದೆಯೋ ಅದೇ ತರ ಶೇಪ್ಗಳ ಕಲ್ಲನ್ನೇ ಯೂಸ್ ಮಾಡಿ ಇವರು ಪಿಲ್ಲರ್ ಮಾಡ್ಕೊಂಡಿದ್ದು. ಇಲ್ಲಿ ಹೇಗೆ ಆರ್ಡರ್ ವೈಸ್ ಇದೆಯೋ ಅದೇ ತರ ಒಂದರಿಂದ ಒಂದ್ರ ಮೇಲೆ ಜೋಡಿಸಿ ಪಿಲ್ಲರ್ಗಳು ಮಾಡ್ಕೊಂಡಿದ್ರಂತೆ. ನೋಡಿ, ಇಲ್ಲೂ ತೋರಿಸಿದ್ದಾರೆ. ಸೊ ಟೆಕ್ನಾಲಜಿ ಇಲ್ದೇ ಇರೋ ಟೈಮಲ್ಲೇ ಅವ್ರು ಇಷ್ಟೆಲ್ಲ ಯೂಸ್ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟು. ಸಾವಿರಾರು ವರ್ಷಗಳ ಹಿಂದೆ ಟೆಕ್ನಾಲಜಿ ಇಲ್ಲದೆ ಇದ್ರೂ ಯಾವ ತರ ಇದನ್ನ ಮಾಡಿದ್ರು ಅಂತ ಈಗಲೂ ನಮ್ಮ ವಿಜ್ಞಾನಿಗಳಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿದೆಯಂತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಬಾಯ್.